ತಣ್ಣಗಿದ್ದ ಕರಾವಳಿ ಕರ್ನಾಟಕದಲ್ಲಿ ಮತ್ತೆ ನೆತ್ತರು ಹರಿದಿದೆ. ನಡು ರಸ್ತೆಯಲ್ಲೇ ಅಟ್ಟಾಡಿಸಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಕೊಲೆಯಾಗಿದೆ. ಆತ ಹಿಂದೂ ಕಾರ್ಯಕರ್ತ, ರೌಡಿ ಶೀಟರ್ ಅಲ್ಲ ಅನ್ನೋದು ಬಿಜೆಪಿ ವಾದ. ಧರ್ಮ ಎಳೆದು ರಾಜಕೀಯ ಮಾಡಬೇಡಿ ಅನ್ನೋದು ಕಾಂಗ್ರೆಸ್ನ ವಾದ. ಅಷ್ಟಕ್ಕೂ ಸುಹಾಸ್ ಶೆಟ್ಟಿ ಯಾರು, ಆತನ ಹಿನ್ನೆಲೆ ಏನು, ಹತ್ಯೆ ಮಾಡಿದ್ಯಾರು ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಏನೋ ಉಸಿರೇ ನಿಲ್ಲಿಸ್ಬಿಟ್ರು. ಅವರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ. NIA ಇಂದ ಈ ಘಟನೆ ತನಿಖೆ ಆಗಬೇಕು. ರಾತ್ರಿ 8:30 ಸಮಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಜಪೆ ಕಿನ್ನಿ ಪದವು ಬಳಿ ಎಲ್ಲವೂ ಶಾಂತವಾಗಿತ್ತು. ಇದೇ ಹೊತ್ತಲ್ಲದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಇನೋವಾ ಕಾರ್ನಲ್ಲಿ ಬರ್ತಿದ್ದ. ಇದೇ ಸಮಯಕ್ಕೆ ಹೊಂಚು ಹಾಕಿ ಕೂತಿದ್ದ ಹಂತಕರು ಮೀನಿನ ಟೆಂಪೋ ಹಾಗೂ ಸ್ವಿಫ್ಟ್ ಕಾರ್ನಲ್ಲಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಜಪೆ ಕಿನ್ನಿ ಪದವು ಬಳಿ ಬರ್ತಿದ್ದಂತೆ ಏಕಾಏಕಿ ಮೀನಿನ ಕ್ಯಾಂಟರ್ನಿಂದ ಡಿಕ್ಕಿ ಹೊಡೆಸಿದ್ದಾರೆ. ಕಾರು ರಸ್ತೆ ಪಕ್ಕಕ್ಕೆ ಸೇರ್ತಿದ್ದಂತೆ ನರಹಂತಕರು ಏಕಾಏಕಿ ಅಟ್ಟಹಾಸ ಶುರು ಮಾಡಿದ್ದಾರೆ. ಸುಹಾಸ್ ಮೇಲೆ ಮನ ಬಂದಂತೆ ಕೊಚ್ಚಿದ್ದು, ನಡು ಬೀದಿಯಲ್ಲದೆ ರಕ್ತದ ಕೋಡಿ ಹರಿಸಿದ್ರು. ಜಸ್ಟ್ 10 ನಿಮಿಷ ತಣ್ಣಗಿದ್ದ ಕರಾವಳಿಯಲ್ಲಿ ನೆತ್ತರ ಅಲೆ ಅಪ್ಪಳಿಸಿತ್ತು. ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ಸುಹಾಸ್ ಕೊಲೆಯಾದ ಜಾಗಕ್ಕೂ ಜಸ್ಟ್ 2 ಕಿಲೋಮೀಟರ್. ಆದರೂ ಯಾರೊಬ್ಬರ ಭಯವಿಲ್ಲದೆ ಸುಹಾಸ್ನ ಪ್ರಾಣ ಪಕ್ಷಿ ಹಾರಿಸಿದ್ದಾರೆ. ನೂರಾರು ಜನರಿದ್ರು, ಯಾರೊಬ್ಬರೂ ಸಹಾಯಕ್ಕೆ ಬರಲಿಲ್ಲ. ಮೂಕ ಪ್ರೇಕ್ಷಕರಂತೆ ವಿಡಿಯೋ ಮಾಡುತ್ತಾ ನಿಂತಿದ್ರೆ ಹೊರತು ಸುಹಾಸ್ನ ಜೀವ ಉಳಿಸೋ ಕೆಲಸ ಮಾಡಲಿಲ್ಲ. ಕೊಲೆಗಾರರಿಗೆ ಬುರ್ಕಾದಾರಿ ಮಹಿಳೆ ಸಾಥ್. ಮಂಗಳೂರಲ್ಲಿ ಆಗಿರೋದು ಅಕ್ಷರಶಃ ಕಗ್ಗೊಲೆ, ಜಾತಿ ಜೊತೆಗಿನ ದ್ವೇಷದ ಪ್ರತೀಕಾರ. ಎಂಥ ಹೊತ್ತಲ್ಲದೆ ಈಗ ಇದೊಂದು ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಸುಹಾಸ್ನನ್ನ ಮನ ಬಂದಂತೆ ಕೊಚ್ಚಿದ್ದ ಹಂತಕರು ಕಾರ್ನಲ್ಲಿ ಎಸ್ಕೇಪ್ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ರು. ಈ ವೇಳೆ ಹಂತಕರ ಸಹಾಯಕ್ಕೆ ಬಂದ ಬುರ್ಕಾದಾರಿ ಮಹಿಳೆ ಬೇರೆ ವಾಹನಗಳನ್ನ ತಡೆದು ಕೊಲೆಗಾರರು ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ್ದಾಳೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸ್ಥಳೀಯ ಮಹಿಳೆ ಕೂಡ ಹಂತಕರಿಗೆ ಸಹಾಯ ಮಾಡಿದ್ದಾರೆ ಅನ್ನೋ ಆಕ್ರೋಶದ ಕೂಗೆದ್ದಿದೆ. ಸುಹಾಸ್ನ ನೆತ್ತರೋ ಕುಳಿ ಹರಿತಿದ್ದಂತೆ ಮಂಗಳೂರು ಸುತ್ತ ನಾಕಾಬಂದಿ ಹಾಕಲಾಗಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ 4 ದಿನ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು, ಹಂತಕರ ಸುಳಿವು ಸಿಕ್ಕಿದೆ ಅಂತ ಕಾನೂನು ಸುವ್ಯವಸ್ಥೆ ADGP R ಹಿತೇಂದ್ರ ಮಾಹಿತಿ ನೀಡಿದ್ದಾರೆ. ಆರೋಪಿಗಳು ಯಾರು ಅನ್ನೋದು ಗೊತ್ತಾಗಿದೆ, ಹೀಗಾಗಿ ವಿಶೇಷ ತಂಡ ರಚನೆ ಮಾಡಿದ್ದೇವೆ ಅಂದ್ರು. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಯಾರು ತಪ್ಪು ಮಾಡೋದು ಕೂಡ ಅವ್ರ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಸುಹಾಸ್ ಶೆಟ್ಟಿ ಕೊಲೆಯ ಹಿಂದೆ ಪ್ರತೀಕಾರದ ಜಿದ್ದಿತ್ತು ಅನ್ನೋದು ಗೊತ್ತಾಗ್ತಿದೆ. ಹಾಗಾದ್ರೆ ಈತನ ಹಿನ್ನೆಲೆ ಏನು, ಸುಹಾಸ್ ಶೆಟ್ಟಿ ಮೇಲಿದ್ದ ಆರೋಪಗಳೇನು ಅಂತ ನೋಡೋದಾದ್ರೆ, ಬಜರಂಗ ದಳದ ಗೋರಕ್ಷಕ ವಿಭಾಗದ ಸದಸ್ಯನಾಗಿದ್ದ ಸುಹಾಸ್ ಹಲವು ಕೊಲೆಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಅಷ್ಟೇ ಅಲ್ಲ, 2022ರಲ್ಲಿ ನಡೆದಿದ್ದ ಫಾಜಿಲ್ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯೂ ಆಗಿದ್ದ. ಹೀಗಾಗಿ ಸುಹಾಸ್ ಮೇಲೆ ಪೊಲೀಸರು ರೌಡಿ ಶೀಟರ್ ಓಪನ್ ಮಾಡಿದ್ರು. ಯಾವಾಗ ಫಾಜಿಲ್ ಕೊಲೆಯಲ್ಲಿ ಈತನ ಹೆಸರು ಕೇಳಿ ಬಂತು, ಕೆಲ ಮುಸ್ಲಿಂ ಯುವಕರು ಸುಹಾಸ್ನನ್ನ ಟಾರ್ಗೆಟ್ ಮಾಡಿದ್ರು. 1 ವರ್ಷದ ಹಿಂದಷ್ಟೇ ಬೇಲ್ ಮೇಲೆ ಹೊರಬಂದಿದ್ದ ಸುಹಾಸ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿ ಹಂತಕರ ಬೆನ್ನು ಬಿತ್ತಿರೋ ಪೊಲೀಸರು ಮೂಲೆ ಜಾಲಾಡ್ತಿದ್ದಾರೆ. ಸದ್ಯ ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ ವಾಹನಗಳನ್ನ ಸೀಸ್ ಮಾಡಲಾಗಿದ್ದು, ಆರೋಪಿಗಳ ಕಾರಿನಲ್ಲಿ ಲಾಂಗು ಮಚ್ಚುಗಳು ಪತ್ತೆಯಾಗಿವೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ಬಳಸಿದಂತ ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದು ಮೀನು ಸಾಗಾಟದ ವಾಹನ. ಸುಹಾಸ್ ಶೆಟ್ಟಿಯ ಇನೋವಾ ಕಾರಿಗೆ ಡಿಕ್ಕಿ ಹೊಡೆದಂತ ಇದು ಸುಹಾಸ್ ಶೆಟ್ಟಿ ಬಳಸಿದಂತಹ ಇನೋವಾ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ರಕ್ತದ ಕಲೆಗಳನ್ನು ಕೂಡ ನೀವು ಗಮನಿಸಿರ್ಬೋದು. ವೈಟ್ ಕಲರ್ ಸ್ವಿಫ್ಟ್ ಕಾರ್ ಇದಾಗಿರುವಂಥದ್ದು. ಆ ಕಾರ್ನ ಒಳಭಾಗದಲ್ಲಿ ಆ ತಲ್ವಾರನ್ನು ಕೂಡ ನೀವು ಗಮನಿಸ್ತಿದ್ದೀರಿ, ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು. ಹಲವು ಮಾರಕಾಯುಧಗಳನ್ನ ಆರೋಪಿಗಳು ಮುಂಚೆನೆ ತಂದಿದ್ರು ಮತ್ತು ಹತ್ಯೆಗೆ ಬೇಕಾದಂತಹ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡಿದ್ರು.
ಸುಹಾಸ್ ಕೊಲೆ ಬೆನ್ನಲ್ಲೇ ಇಡೀ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಸುಹಾಸ್ನ ಮೃತದೇಹವನ್ನ ಮೆರವಣಿಗೆ ಮೂಲಕ ಸ್ವಗ್ರಾಮಕ್ಕೆ ತರಲಾಯಿತು. ಮಗನ ಹೆಣ ಮನೆಗೆ ಬರ್ತಿದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸುಹಾಸ್ ಹುಟ್ಟೂರು ಪುಳಿಮಜಲುನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಮಗನ ಸಾವಿನ ಬಗ್ಗೆ ಮಾತನಾಡಿದ ಸುಹಾಸ್ ತಾಯಿ, ಕರುಳ ಕುಡಿ ಕಡಿದವರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಕಣ್ಣೀರಿಟ್ರು. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ನನಗೆ ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು. ಅವರು ಯಾರೇ ಆಗಲಿ ಶಿಕ್ಷೆ ಆಗಬೇಕು ಅವರಿಗೆ. ಇನ್ನು ಮಂಗಳೂರು ದುಷ್ಕೃತ್ಯದ ಬಗ್ಗೆ ಮಾತನಾಡಿದ ಸಿಎಂ ಹಾಗೂ ಡಿಸಿಎಂ ಹಂತಕರ ವಿರುದ್ಧ ಕ್ರಮ ಆಗುತ್ತೆ ಎಂದಿದ್ದಾರೆ. ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರಾಗಲಿ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ಬಿಜೆಪಿಯವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಭಾಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ. ಅನೂಪ್ ಅವರೆಲ್ಲ ಅವರು ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚ ಬೀಳಿಸಿದೆ. ಒಂದೇ ಒಂದು ವಾರದೊಳಗೆ ಮಂಗಳೂರಲ್ಲಿ 2 ಕಗ್ಗೊಲೆಗಳಾಗಿವೆ. ಅದರಲ್ಲೂ ಹಿಂದೂ ಕಾರ್ಯಕರ್ತನನ್ನ ಅಟ್ಟಾಡಿಸಿಕೊಂಡು ಹತ್ಯೆ ಮಾಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಬಿಜೆಪಿ ನಾಯಕರು ನಿಗಿ ಕೆಂಡ ಕಾರ್ತಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿದು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಇಡೀ ಘಟನೆಯ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಪಿತೂರಿ ಇದೆ, ಷಡ್ಯಂತ್ರ ಇದೆ. ಇದೊಂದು ಪೂರ್ವಯೋಜಿತವಾದಂತಹ ಕೃತ್ಯ. ಯಾರೋ ಮಾರಕಾಸ್ತ್ರಗಳು ಇಟ್ಕೊಂಡು ಬಂದಂತ 7-8 ಜನರ ಕೆಲಸ ಅಲ್ಲ ಇದು. ಇದರಿಂದ 100 ಜನ ಭಾಗಿಗಳಾಗಿದ್ದಾರೆ. ಒಟ್ನಲ್ಲಿ ಸುಹಾಸ್ ಹತ್ಯೆ ಬೆನ್ನಲ್ಲೇ ಇಡೀ ಮಂಗಳೂರಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಎಲ್ಲಿ ಏನಾಗುತ್ತೋ ಮತ್ತೆಲ್ಲಿ ನೆತ್ತರ ಕೋಡಿ ಹರಿಯುತ್ತೋ ಗೊತ್ತಿಲ್ಲ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.